ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಸ್ಪರ್ಧಾ ಸಿಂಚನ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿವಿಧ ಮಾಹಿತಿಗಳು ಮಾಹಿತಿ ಖಜಾನೆಯಲ್ಲಿ ಕೇಳಿ. ಸ್ಪರ್ಧಾ ಸಿಂಚನ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿ ಹಾಗೂ ಇನ್ನಿತರೆ ಮಾಹಿತಿಗಳು. ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಇಂದಿನಿಂದ ನಿಮ್ಮ ನೆಚ್ಚಿನ ವಾಹಿನಿಯಲ್ಲಿ ಕೇಳಿ ಭಾರತೀಯ ಇತಿಹಾಸ ಮಾಲಿಕೆ. ನಮಸ್ಕಾರ ಸ್ನೇಹಿತರೆ, ಸ್ಪರ್ಧಾ ಸಿಂಚನ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಿಮ್ಮ ಜೊತೆಯಾಗಿರೋದು ನಿಮ್ಮ ಶರತ್. ನಾವು ಭಾರತಕ್ಕೆ ವಿದೇಶಿಯರ ದಾಳಿ ಕುರಿತಂತೆ ಹಲವಾರು ವಿಷಯಗಳ ಬಗ್ಗೆ ನಾವು ಈ ಭಾಗದ ಮೊದಲ ಸಂಚಿಕೆಯಲ್ಲಿ ನಾವು ಈಗಾಗಲೇ ತಿಳ್ಕೊಂಡಿದ್ದೇವೆ. ಇವತ್ತಿನ ಸಂಚಿಕೆಯಲ್ಲಿ ಇದರ ಮುಂದುವರೆದ ಭಾಗವಾಗಿ ಕೆಲವು ಶಾಸನಗಳ ಬಗ್ಗೆ ನಾವು ತಿಳ್ಕೊಳ್ಳೋದು ಬಹಳ ಅವಶ್ಯಕವಾಗುತ್ತೆ. ಹಾಗಾಗಿ ಶಾಸನಗಳು ಹಾಗೂ ಇನ್ನಿತರ ಹಲವು ಅಂಶಗಳ ಬಗ್ಗೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಬನ್ನಿ, ಹೆಚ್ಚು ತಡ ಮಾಡದೆ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡೋಣ. ಶಿಲಾಶಾಸನಗಳು ಮೊದಲನೇದು. ಈ ಶಾಸನ ಕಾಶ್ಮೀರದ ಶಹಜಾನಗಿರಿಯಲ್ಲಿ ದೊರೆತಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಹಾಗೆ ಮೂರನೇ ಶಿಲಾಶಾಸನ ಮಸ್ಕಿ, ರಾಯಚೂರು ಜಿಲ್ಲೆಯಲ್ಲಿ ದೊರೆತಿರ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗುರುತಿಸ್ತೇವೆ. 1915 ಇದನ್ನು ಸಂಶೋಧನೆಯನ್ನು ಮಾಡಲಾಗಿದೆ. ಇದರ ಭಾಷೆ ಸಂಸ್ಕೃತ ಭಾಷೆ. ಇದನ್ನು ಕೂಡ ಗಮನದಲ್ಲಿಟ್ಕೊಳ್ಳಿ. ರಾಯಚೂರಿನ ಮಸ್ಕಿ ಅಂತಕ್ಕಂಥ ಸ್ಥಳ 1915 ದೊರೆತಿರ್ತಕ್ಕಂಥ ಸಂಶೋಧನೆ. ಇದು ಸಂಸ್ಕೃತ ಭಾಷೆ ಇರ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗುರುತಿಸ್ತೇವೆ. ಈ ಶಾಸನ ಬ್ರಾಹ್ಮಿ ಲಿಪಿಯಲ್ಲಿದೆ. ಇದನ್ನು ಪ್ರಮುಖವಾಗಿ ಅಶೋಕನನ್ನ ದೇವನಾಂಪ್ರಿಯ, ಅಂದರೆ ದೇವರಿಗೆ ಪ್ರಿಯವಾದವನು ಅಂತ ಅಂತಕ್ಕಂತಹ ಒಂದು ವಿಷಯವನ್ನ ನಾವು ಈ ಶಾಸನದಲ್ಲಿ ತಿಳ್ಕೊಳ್ಬಹುದು. ಇದಿಷ್ಟೇ ಅಲ್ಲದೆ ಕಳಿಂಗ ಶಾಸನಗಳು, ಗುಹಾ ಶಾಸನಗಳು, ಇವುಗಳನ್ನೆಲ್ಲ ನಾವು ಪ್ರಮುಖವಾಗಿ ಅಶೋಕನ ಕಾಲದಲ್ಲಿ ಗುರುತಿಸಬಹುದು. ನಾವಿಲ್ಲಿ ಪ್ರಮುಖವಾಗಿ ತಿಳ್ಕೊಳ್ತಾ ಇರ್ತಕ್ಕಂಥದ್ದು ಅಶೋಕನ ಕಾಲದಲ್ಲಿ ಇರ್ತಕ್ಕಂತಹ ಒಂದು ಸನ್ನಿವೇಶವನ್ನು ನಾವಿಲ್ಲಿ ಪ್ರಮುಖವಾಗಿ ಗುರುತಿಸ್ತಾ ಇದ್ದೀವಿ. ಈ ಮಸ್ಕಿಯ ಶಾಸನದ ಪ್ರಕಾರ ಪ್ರಜೆಗಳ ಹಿತವೇ ನನ್ನ ಹಿತ ಅಂತಕ್ಕಂತಹ ಒಂದು ಘೋಷವಾಕ್ಯ ಇದೆ ಅಂತ ಹೇಳಿ ತಿಳಿದು ಬರುತ್ತೆ. ಇಲ್ಲಿ 4 ಪ್ರಾಂತ್ಯಗಳನ್ನು ಪ್ರಮುಖವಾಗಿ ಈ ಶಾಸನದಲ್ಲಿ ಗುರುತಿಸಲಾಗಿದೆ. ಆ ಉಪಪ್ರಾಂತ್ಯಗಳು ಅಂದರೆ ಸುವರ್ಣಗಿರಿ, ಕನಕಗಿರಿ, ಕೊಪ್ಪಳ, ಇಸಿಲ. ಹಾಗಾದರೆ ಈ ಶಾಸನಗಳ ಮಹತ್ವ ಏನು ಅಂತ ನೋಡೋದಾದರೆ, ಪ್ರಮುಖವಾಗಿ ಈ ಶಾಸನಗಳು ಏನಿದೆ, ಶಿಲಾಶಾಸನಗಳು, ಇವುಗಳ ಮೂಲಕ ಅಶೋಕನ ವ್ಯಕ್ತಿತ್ವ ಅಷ್ಟೇ ಅಲ್ಲದೆ ಸಾಮ್ರಾಜ್ಯದ ವಿಸ್ತರಣೆ, ಇವುಗಳ ಬಗ್ಗೆ ನಾವು ಪ್ರಮುಖವಾಗಿ ಇಲ್ಲಿ ತಿಳ್ಕೋಬಹುದು. ಅಂದರೆ ಸಾಮ್ರಾಜ್ಯ ಆಗಿನ ಕಾಲದಲ್ಲಿ ಹೇಗಿತ್ತು, ಈಗ ಹೇಗಿದೆ, ಮತ್ತು ಅಲ್ಲಿನ ಬರಹಗಳು, ಕೆಲವೊಂದು ಬರಹಗಳನ್ನು ಆ ಶಿಲಾಶಾಸನಗಳ ಮೇಲೆ ಕೆತ್ತಲಾಗಿರುತ್ತೆ. ಆ ಬರಹಗಳನ್ನು ಗುರುತಿಸುವ ಮೂಲಕ ನಾವು ಆಗಿನ ಕಾಲದಲ್ಲಿ ಜನರ ಜೀವನ ಶೈಲಿಗಳ ಬಗ್ಗೆ ನಾವು ಪ್ರಮುಖವಾಗಿ ತಿಳ್ಕೊಳ್ಬೋದು. ಅಷ್ಟೇ ಅಲ್ಲದೆ ಅಧಿಕಾರ, ಅವಾಗಿನ ಅಧಿಕಾರ ಅವಧಿ,
ಅಷ್ಟೇ ಅಲ್ಲದೆ ಅವಾಗ ಹೇಗೆ ರಾಜ್ಯಭಾರವನ್ನು ಮಾಡ್ತಾ ಇದ್ರು, ಹೇಗೆ ಒಂದು ಕ್ಷೇತ್ರ ಕಾರ್ಯನಿರ್ವಹಿಸ್ತಾ ಇತ್ತು ಅಂತಕ್ಕಂಥ ವಿಷಯವನ್ನು ಕೂಡ ನಾವು ಪ್ರಮುಖವಾಗಿ ತಿಳ್ಕೋಬಹುದು. ಅಶೋಕನು ಪ್ರಮುಖವಾಗಿ ದೇಶದಾದ್ಯಂತ 84,000 ಸ್ತೂಪಗಳನ್ನು ನಿರ್ಮಾಣ ಮಾಡಿದ್ದಾನೆ. ಇದನ್ನು ಕೂಡ ತಾವು ಗಮನದಲ್ಲಿ ಇಟ್ಕೊಳ್ಳಿ. ಮಧ್ಯಪ್ರದೇಶದ ಸಾಂಚಿಯಲ್ಲಿ ಅತಿ ದೊಡ್ಡ ಸ್ತೂಪವನ್ನು ನಿರ್ಮಾಣ ಮಾಡಿದ್ದಾನೆ ನಮ್ಮ ಅಶೋಕ. ಹಾಗೆ ಸಾರನಾಥದಲ್ಲಿ ಒಂದು ಸ್ತಂಭ ಶಾಸನವನ್ನು ನಿರ್ಮಾಣ ಮಾಡಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಈ ಒಂದು ಸ್ತಂಭ ಶಾಸನವನ್ನು ಬುದ್ಧನ ಒಂದು ನೆನಪಿಗಾಗಿ ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನು ಪ್ರಮುಖವಾಗಿ ಗುರುತಿಸ್ತೇವೆ. ಇವೆಲ್ಲ ಅಂಶವನ್ನು ಗಮನದಲ್ಲಿಟ್ಕೊಳ್ಳಿ. ಅಶೋಕನ ಕಾಲದಲ್ಲಿ 2 ನ್ಯಾಯಾಲಯಗಳಿದ್ದವು. ಅವುಗಳಂದರೆ ಧರ್ಮಾಸ್ಥೇಯ ನ್ಯಾಯಾಲಯ, ಮತ್ತೊಂದು ಕಂಟಕ ಶೋಧನ. ಇಲ್ಲಿ ಮೊದಲನೇದು ಸಿವಿಲ್ ನ್ಯಾಯಾಲಯ ಆಗಿತ್ತು, ಎರಡನೇದು ಕ್ರಿಮಿನಲ್ ನ್ಯಾಯಾಲಯ ಆಗಿತ್ತು. ನೀವು 2 ಅಂಶವನ್ನು ಗಮನದಲ್ಲಿಟ್ಕೊಳ್ಳಿ. ಇದು ಮುಂದೆ ಬರುವಂಥ ಪರೀಕ್ಷೆಗಳಲ್ಲಿ ಕೇಳ್ಬೋದು. ಅಶೋಕನ ಕಾಲದಲ್ಲಿದ್ದಂತಹ 2 ನ್ಯಾಯಾಲಯಗಳು ಯಾವುವು, ಅವು ಯಾವ ಯಾವ ವಿಷಯಕ್ಕೆ ಸಂಬಂಧಿಸಿದೆ ಅಂತ ಕೇಳ್ಬೋದು. ಆ ಸಂದರ್ಭದಲ್ಲಿ ಈ ಉತ್ತರವನ್ನು ನೀವು ಬರಿಬೇಕಾಗತ್ತೆ. ಇಲ್ಲಿ ಪ್ರಮುಖವಾಗಿ ಗೂಢಾಚಾರರ ಬಗ್ಗೆ ಗಮನಿಸಿದಾಗ ಸ್ಥಿರ ಗೂಢಾಚಾರ ಹಾಗೂ ಸಂಚಾರಿ ಗೂಢಾಚಾರ ಅಂತಕ್ಕಂತಹ 2 ಪ್ರಕಾರದ ಗೂಢಾಚಾರಿಗಳಿದ್ರು. ಕೌಟಿಲ್ಯನ ಪ್ರಕಾರ ಗೂಢಾಚಾರಿ ಪುರುಷ. ಕೌಟಿಲ್ಯ ಇನ್ನೊಂದು ಅರ್ಥದಲ್ಲಿ ಹೇಳೋದಾದರೆ ಗೂಢ ಪುರುಷ ಅಂತಕ್ಕಂತಹ ಗೂಢಾಚಾರಿ ಇದ್ದ ಅಂತಕ್ಕಂತಹ ಮಾಹಿತಿಯನ್ನು ಕೌಟಿಲ್ಯ ಅವರು ಹೇಳ್ತಾರೆ. ಆದರೆ ಎಲ್ಲೇ ಆಗಲಿ ಗೂಢಾಚಾರಿಗಳ ಬಗ್ಗೆ ಎಲ್ಲೂ ಕೂಡ ಮಾಹಿತಿಯನ್ನು ಯಾರಿಗೂ ಕೂಡ ಕೊಡೋದಿಲ್ಲ. ಹಾಗಾಗಿ ಇಲ್ಲಿ ಒಂದು ರೀತಿ ಕೌಟಿಲ್ಯನ ಒಂದು ಊಹೆ ಇರ್ಬೋದು ಅಂತಕ್ಕಂತಹ ಒಂದು ಮಾಹಿತಿ. ಯಾಕಂದರೆ ಯಾರೇ ಒಂದು ದೇಶದ ರಕ್ಷಣೆಗಾಗಿ ಗೂಢಚಾರರನ್ನು ಇಟ್ಕೊಂಡಿರ್ತಾರೆ. ಹಾಗಾಗಿ ಅದರ ಬಗ್ಗೆ ಹೆಚ್ಚು ಒಂದು ಮಾಹಿತಿಯನ್ನು ಯಾರಿಗೂ ಕೂಡ ಹೊರಹಾಕೋದಿಲ್ಲ. ಈಗ ಈ ಸಂದರ್ಭದಲ್ಲೂ ಅಷ್ಟೇ ನಮ್ಮ ದೇಶದಲ್ಲಿಯೂ ಕೂಡ ಅನೇಕರು ಗೂಢಚಾರಿಗಳಿರ್ತಾರೆ. ಅವ್ರ ಬಗ್ಗೆ ಕೂಡ ನಮಗೆ ಮಾಹಿತಿಗಳು ಸಿಗೋದಿಲ್ಲ. ಹೀಗೆ ಈ ಗೂಢಾಚಾರ ಅಂತಕ್ಕಂತಹ ಪುರುಷ ಗೂಢಚಾರಿ ಅಂತಕ್ಕಂತಹ ಒಂದು ಹೇಳಿಕೆಯನ್ನು ನಮ್ಮ ಕೌಟಿಲ್ಯ ಅವರು ನೀಡ್ತಾರೆ. ಇದು ಒಂದು ವಿಷಯ. ಇಲ್ಲಿ ಚಾಣಕ್ಯನನ್ನು ಭಾರತದ ಮೆಕ್ಯಾವಲಿ ಅಂತ ಹೇಳಿ ಕರೀತಾರೆ. ಇದನ್ನು ಗಮನದಲ್ಲಿಟ್ಕೊಳ್ಳಿ. ನಾನು ಏನು ಮುಖ್ಯ ಅಂಶಗಳಿರುತ್ತೆ ಅವುಗಳ ಬಗ್ಗೆ ಮಾತ್ರ ಇಲ್ಲಿ ನಿಮಗೆ ಬೆಳಕು ಚೆಲ್ಲುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಹಾಗಾಗಿ ಲಕ್ಷ್ಯವಿಟ್ಟು ಈ ಕಾರ್ಯಕ್ರಮವನ್ನು ತಾವೆಲ್ಲರೂ ಸಂಪೂರ್ಣವಾಗಿ ಆಲಿಸಿ. ಈಗ ಶಾತವಾಹನರ ಬಗ್ಗೆ ಸ್ವಲ್ಪ ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ. ದಕ್ಷಿಣ ಭಾರತದ ಪ್ರಥಮ ಸ್ವತಂತ್ರ ಮನೆತನ, ಒಂದು ಐಕ್ಯತೆಯನ್ನು ತಂದಂತಹ ಮನೆತನ ಅಂದರೆ ಅದು ಶಾತವಾಹನರ ಮನೆತನ. ಇದು ಕರ್ನಾಟಕದಲ್ಲಿ ಸುಮಾರು 460 ವರ್ಷಗಳ ಕಾಲ ಆಡಳಿತವನ್ನು ನಡೆಸಿದ್ದನ್ನು ನಾವು ಪ್ರಮುಖವಾಗಿ ಗುರುತಿಸುತ್ತೇವೆ. ಇದನ್ನು ಗಮನದಲ್ಲಿಟ್ಕೊಳ್ಳಿ. ಸುಮಾರು 460 ವರ್ಷಗಳ ಕಾಲ ಇದು ಆಡಳಿತ ನಡೆಸುತ್ತೆ. ಹಲವಾರು ಚಿಂತಕರು ಇವರನ್ನು ವಿಭಿನ್ನವಾಗಿ ವರ್ಣಿಸಿದ್ದಾರೆ. ಅಂದರೆ ರಾಜಶೇಖರ ಅಂತಕ್ಕಂಥವರು ತಮ್ಮ ಕಾವ್ಯದಲ್ಲಿ ಕುಂತಳರು ಅಂತ ವರ್ಣನೆ ಮಾಡಿದ್ದಾರೆ. ಇನ್ನು ಕೆಲವರು ಇವರು ಕರ್ನಾಟಕದವರು ಅಂತ ಹೇಳಿದರೆ, ಇನ್ನು ಕೆಲವರು ಇವರು ವಿದೇಶಿಯರು, ಇವರು ನಮ್ಮವರಲ್ಲ ಅಂತಕ್ಕಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗುರುತಿಸ್ತೇವೆ. ನೋಡಿ ಸ್ನೇಹಿತರೆ, ಯಾವುದೇ ರಾಜ ಮನೆತನಗಳಿದೆ
ಅವುಗಳು ಕೆಲವೊಂದು ಬೇರೆ ಬೇರೆ ದೇಶಗಳಿಂದ ನಮ್ಮ ಒಂದು ದೇಶಕ್ಕೆ ಬಂದಿರ್ಬೋದು. ಹಾಗಾಗಿ ಇಲ್ಲಿ ವಿದೇಶಿಯರ ದಾಳಿ ಅಂತಕ್ಕಂತಹ ಒಂದು ಅಂಶದಲ್ಲಿ ಇದನ್ನು ಸೇರ್ಪಡೆ ಮಾಡಿದ್ದಾರೆ. ಈ ಎಲ್ಲವೂ ಕೂಡ ಒಂದು ರೀತಿ ಕಾಲ್ಪನಿಕ ಅಂತ ಹೇಳೋದಕ್ಕಾಗಲ್ಲ. ಯಾಕಂದರೆ ಒಂದು ಸಂಶೋಧನೆಯನ್ನು ಮಾಡಿದಾಗ ಸಿಕ್ಕಂತಹ ಮಾಹಿತಿಗಳನ್ನು ನಮ್ಮೆಲ್ಲರಿಗೂ ಈಗ ತಿಳಿಯಪಡಿಸಲಾಗಿದೆ. ಕೆಲವರು ತಮ್ಮ ಅಭಿಪ್ರಾಯಗಳನ್ನು ವಿಭಿನ್ನವಾಗಿ ವ್ಯಕ್ತಪಡಿಸ್ತಾರೆ. ಯಾಕಂದರೆ ನಿಖರವಾದ ಮಾಹಿತಿಗಳು ಯಾರಿಗೂ ಕೂಡ ಇದುವರೆಗೂ ಕೂಡ ಹುಡುಕೋದಕ್ಕೆ ಸಾಧ್ಯ ಆಗಿಲ್ಲ. ಕೆಲವೊಂದು ಸಂಶೋಧನೆಗಳು, ಕೆಲವೊಂದು ಪುಸ್ತಕಗಳನ್ನು ಆಧರಿಸಿ ಇವರು ಇಲ್ಲಿ ಉಲ್ಲೇಖಗಳನ್ನು ಮಾಡ್ತಾರೆ. ಇನ್ನು ದಕ್ಷಿಣ ಭಾಗಕ್ಕೆ ಶಾತವಾಹನರ ಪರಿಚಯ ಹೇಗಾಯಿತು ಅಂತ ನೋಡೋದಾದರೆ ನೇಗಿಲಿನಿಂದ ಪರಿಚಯ ಆಯಿತು. ಇದನ್ನು ಗಮನದಲ್ಲಿಟ್ಕೊಳ್ಳಿ. ನೇಗಿಲು ಅಂತಕ್ಕಂಥದ್ದು ಏನು ಇದೆ, ಈ ನೇಗಿಲಿನಿಂದ ಶಾತವಾಹನರು ದಕ್ಷಿಣಕ್ಕೆ ಪರಿಚಯ ಆದರು. ದಕ್ಷಿಣ ಭಾಗಕ್ಕೆ ಇವರು ಪರಿಚಯ ಆಗಿದ್ದಾರೆ. ಇವತ್ತಿಗೂ ಕೂಡ ನಮ್ಮ ರೈತ ವರ್ಗದವರು ನೇಗಿಲನ್ನು ಬಳಸ್ತಾ ಇದ್ದಾರೆ. ಈಗ ಆಧುನಿಕತೆ ಬೆಳೆದಿದೆ, ಆದರೂ ಕೂಡ ಕೆಲವೊಂದು ಭಾಗಗಳಲ್ಲಿ ಈ ನೇಗಿಲನ್ನು ಮಾಡ್ತಕ್ಕಂಥದ್ದು ಇದ್ದೇ ಇದೆ. ಎಲ್ರಿಗೂ ಆ ರೈತ ಬಾಂಧವರಿಗೆ ಒಳ್ಳೆಯದಾಗಲಿ ಅಂತಕ್ಕಂತಹ ಒಂದು ಪ್ರಾರ್ಥನೆ ಇದೆ. ಹಾಗೆ ಈ ನೇಗಿಲಿನಿಂದ ನಮ್ಮ ಶಾತವಾಹನರು ದಕ್ಷಿಣ ಭಾಗಕ್ಕೆ ಪರಿಚಯ ಆದರು ಅಂತಕ್ಕಂಥದ್ದು ಮತ್ತೊಂದು ಅಂಶ. ಈ ಮನೆತನದ ಸ್ಥಾಪಕ ಸಿಮುಕ ಶೃಂಗ ಮನೆತನವನ್ನು ಸೋಲಿಸಿ ಈ ರಾಜಮನೆತನವನ್ನು ಸ್ಥಾಪನೆ ಮಾಡ್ತಾನೆ. ನಂತರದಲ್ಲಿ ವಂಶ ಪಾರಂಪರ್ಯವಾಗಿ ಆ ಒಂದು ಆಡಳಿತ ಮುಂದುವರಿತಾ ಹೋಯಿತು, ಪರಂಪರೆ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಡ ಅನಿಸುತ್ತೆ. ನಂತರದಲ್ಲಿ ಕೃಷ್ಣ ಅಂತ ಬರ್ತಾರೆ, ಹಾಗೆ ನಾಗಕನ್ನಿಕಾ ಅಂತ ಬರ್ತಾರೆ. ಅವರೆಲ್ಲರೂ ಕೂಡ ವಂಶ ಪಾರಂಪರ್ಯವಾಗಿ ಒಂದು ರೀತಿಯ ಆಡಳಿತವನ್ನು ನಡೆಸ್ತಾರೆ. ಇದಿಷ್ಟು ಆಡಳಿತಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯಾಗಿತ್ತು. ಮುಂದೆ ಇನ್ನೊಂದಷ್ಟು ಅಂಶಗಳನ್ನು ನೋಡ್ತಾ ಹೋಗೋಣ. ಇವರ ಕಾಲದಲ್ಲಿ ಗತ ಸಪ್ತಶ್ರುತಿ ಅಂತಹ ಕೃತಿ ಒಂದು ಬಿಡುಗಡೆ ಆಗುತ್ತೆ. 17ನೇ ದೊರೆಯ ಕಾಲದಲ್ಲಿ ಆತನು ಲೀಲಾವತಿಯನ್ನು ಮದುವೆ ಆಗ್ತಾನೆ. ಆತನ ಹೆಸರು ಬಂದು ಬ್ರಹ್ಮಗಿರಿ ದೊರೆ. ಈತನು ಅಲ್ಲಿ ಪ್ರಮುಖವಾಗಿ ಆ ಕೃತಿಯಲ್ಲಿ 700 ಶೃಂಗಾರ ಕಾವ್ಯಗಳು ಇರ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗುರುತಿಸ್ತೇವೆ. ಶಾತವಾಹನರ ಪ್ರಸಿದ್ಧ ದೊರೆ ಗೌತಮ ಪುತ್ರ ಶಾತಕರ್ಣಿ. ಈತನನ್ನು ಶಾತವಾಹನರ ಪ್ರಸಿದ್ಧ ದೊರೆ ಅಂತ ಹೇಳಿ ಗುರುತಿಸ್ತಾರೆ. ಇದುವರೆಗೂ ಹೇಳಿದಂಥವರು ಒಂದು ಆಡಳಿತವನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು, ಆ ವಂಶವನ್ನು ಸ್ಥಾಪನೆ ಮಾಡಿದಂತಹ ವ್ಯಕ್ತಿಗಳಾಗಿದ್ದರು. ಅದು ಒಟ್ಟು 17 ಜನ ಆಡಳಿತವನ್ನು ನಡೆಸ್ತಾರೆ. ಇವರೆಲ್ಲರ ನಂತರದಲ್ಲಿ ಬಂದಂಥ ವ್ಯಕ್ತಿ ಗೌತಮ ಪುತ್ರ ಶಾತಕರ್ಣಿ. ಈತನ ಕಾಲದಲ್ಲಿಯೂ ಕೂಡ ಅನೇಕ ಶಾಸನಗಳನ್ನು ಈತನು ಹೊರಡಿಸ್ತಾನೆ. ಅದರಲ್ಲಿ 3 ಸಮುದ್ರಗಳ ನೀರನ್ನು ಕುಡಿದಂತಹ ಕುದುರೆಯ ವಾಹನ ಅಂತಕ್ಕಂಥದ್ದನ್ನು ಪ್ರಮುಖವಾಗಿ ಒಂದು ಶಾಸನದಲ್ಲಿ ಇಲ್ಲಿ ಗುರುತಿಸ್ತಾರೆ. ಕೊನೆಯ ದೊರೆ ಯಜ್ಞಶ್ರೀ ಶಾತಕರ್ಣಿ ಅಂತ. ಇದು ಶಕರಿಂದ ಸೋತು ಅವನತಿ ಹೊಂದಿತ್ತು ಈ ಒಂದು ಸಾಮ್ರಾಜ್ಯ. 1.6% ಭಾಗವನ್ನು ಇವರ ಕಾಲದಲ್ಲಿ ತೆರಿಗೆಯನ್ನು ನೀಡಬೇಕಾಗಿತ್ತು. ಪ್ರಮುಖವಾಗಿ ಕೃಷಿ ಇವರ ಮೂಲ ಕಸುಬಾಗಿತ್ತು. ಆಗಿನ ಕಾಲದಲ್ಲಿ ರಾಯಚೂರಿನಲ್ಲಿ, ಅವರ ಒಂದು ಆಡಳಿತ ಕಾಲದಲ್ಲಿ ರಾಯಚೂರಿನಲ್ಲಿ ಚಿನ್ನದ ಗಣಿ ಹಟ್ಟಿ ಇತ್ತು. ಹಾಗೆ
ರೋಮ್ನಿಂದ ಭಾರತಕ್ಕೆ ಚಿನ್ನದ ಒಂದು ರಫ್ತು ಆಗ್ತಾ ಇತ್ತು ಅಂತ ಇಲ್ಲಿ ಪ್ರಮುಖವಾಗಿ ಉಲ್ಲೇಖವನ್ನು ಮಾಡಿದ್ದಾರೆ. ಕೊನೆಯ ದೊರೆ ಎರಡನೆಯ ಪುಳುಭೂಮಿ ಅಂತಕ್ಕಂಥವನು. ಇವರಲ್ಲಿ ಪ್ರಮುಖವಾಗಿ ಲಲಿತ ಕಲೆ ಹಾಗೆ ಸಾಹಿತ್ಯಕ್ಕೆ ಅನೇಕ ಕೊಡುಗೆಗಳನ್ನು ನೀಡಿದ್ದಾರೆ. ಹಾಗೆ ಹಲವಾರು ಸರ್ವಧರ್ಮಗಳ ಒಂದು ಸಮನ್ವಯವನ್ನು ಇವರು ಕಂಡುಕೊಂಡಿದ್ದರು. ಅಷ್ಟೇ ಅಲ್ಲದೆ ವರ್ಣಗಳಲ್ಲಿ ಪಂಚವರ್ಣಗಳನ್ನು ಇವರು ಪ್ರಮುಖವಾಗಿ ನಂಬಿದ್ದಂತಹ ವ್ಯಕ್ತಿಗಳಾಗಿ ಶಾತವಾಹನರು ಕಾಣಿಸ್ಕೊಳ್ತಾರೆ. ನಂತರದಲ್ಲಿ ಬರ್ತಕ್ಕಂತಹ ಸಾಮ್ರಾಜ್ಯ ಕುಶಾಣರು. ಇವರು ಮೂಲತಃ ಚೀನಾದವರಾಗಿದ್ದರು. ಮೌರ್ಯ ಸಾಮ್ರಾಜ್ಯದ ಪತನದ ನಂತರ ಮತ್ತೊಂದು ಸಾಮ್ರಾಜ್ಯವಾಗಿ ಈ ಸಾಮ್ರಾಜ್ಯ ಸ್ಥಾಪನೆಯಾಗುತ್ತೆ. ಕಾಬೂಲ್ ಕಣಿವೆ ಹಾಗೂ ಗಾಂಧಾರ ಮೂಲಕ ಇವರು ಭಾರತಕ್ಕೆ ಬಂದರು. ಅಂದರೆ ಇವರನ್ನ ಚೀನಾದಿಂದ ಹೊರದೂಡಲ್ಪಟ್ಟಿದ್ರು. ಹಾಗಾಗಿ ಇವರು ಆ ಒಂದು ಕಣಿವೆಗಳ ಮೂಲಕ ನಮ್ಮ ಭಾರತವನ್ನು ಅವರು ಸೇರ್ಕೊಳ್ತಾರೆ. ಸ್ಥಾಪಕ ಕುಜಲ್ ಕಡಫಿಸಸ್ ಅಂತಕ್ಕಂಥವ್ರು. ಕುಜಲ್ ಕಡಫಿಸಸ್ ಇದನ್ನು ನೆನ್ಪಿಟ್ಕೊಳ್ಳಿ. ಕುಶಾಣರ ಪ್ರಸಿದ್ಧ ದೊರೆ ಕಾನಿಷ್ಕ ಅಂತಕ್ಕಂಥವನು. ಈತನು ನಂತರದಲ್ಲಿ ಹಲವಾರು ಯುದ್ಧಗಳನ್ನು ನಡೆಸ್ತಾನೆ. ಚೀನಾದ ಹಲವು ಪ್ರದೇಶಗಳನ್ನು ವಶಪಡಿಸಿಕೊಳ್ಳುವಂತಹ ಪ್ರಯತ್ನವನ್ನು ಕೂಡ ಇಲ್ಲಿ ಮಾಡ್ತಾನೆ. ಕಾನಿಷ್ಕನು ಪ್ರಮುಖವಾಗಿ ಭಾರತಕ್ಕೆ ಬೂಟುಗಳನ್ನು ಪರಿಚಯ ಮಾಡ್ತಾನೆ. ಇದನ್ನು ಗಮನದಲ್ಲಿಟ್ಕೊಳ್ಳಿ. ಭಾರತಕ್ಕೆ ಬೂಟುಗಳನ್ನು ಪರಿಚಯಿಸಿದವರು ಯಾರು ಅಂತ ನೀವು ಪ್ರಶ್ನೆ ಬಂದಾಗ ಕನಿಷ್ಕ ಅಂತಕ್ಕಂತಹ ಉತ್ತರವನ್ನು ನೀವು ಬರಿಬೇಕಾಗತ್ತೆ. ಕುಶಾಣರ ಕೊನೆಯ ದೊರೆ ನಾಗರ ಅಂತ. ಈ ರೀತಿ ಕುಶಾಣರು ತಮ್ಮ ಆಡಳಿತವನ್ನು ನಡೆಸ್ತಾರೆ. ಪ್ರಮುಖವಾಗಿ ಕನಿಷ್ಕನನ್ನು ಎರಡನೆಯ ಅಶೋಕ ಅಂತ ಹೇಳಿ ನಾವಿಲ್ಲಿ ಪ್ರಮುಖವಾಗಿ ಗುರುತಿಸ್ತೇವೆ. ಫೀನಿಯವರು ಬರೆದಂತಹ ಇತಿಹಾಸ ಗ್ರಂಥದಲ್ಲಿ ನಮ್ಮ ಕುಶಾಣರು ಪ್ರಮುಖವಾಗಿ ರೋಮ್ ಮತ್ತು ಗ್ರೀಕ್ನ ನಡುವೆ ವ್ಯಾಪಾರ ಸಂಪರ್ಕವನ್ನು ಹೊಂದಿದ್ರು ಅಂತಕ್ಕಂಥ ವಿಷಯವನ್ನು ಪ್ರಮುಖವಾಗಿ ದಾಖಲಿಸ್ತಾರೆ. ಇನ್ನು ಪ್ರಮುಖವಾಗಿ ಕಲೆ, ಗಾಂಧಾರ ಕಲೆ, ಇದು ಕುಶಾಣರ ಕಾಲದಲ್ಲಿ ಬೆಳೆದಂತಹ ಪ್ರಮುಖ ಗಾಂಧಾರ ಕಲೆ ಅಂತ ಹೇಳ್ಬೋದು. ಇದನ್ನು ಕೂಡ ಗಮನದಲ್ಲಿಟ್ಕೊಳ್ಳಿ. ಅಫ್ಘಾನಿಸ್ತಾನದ ಗಾಂಧಾರ ಅಂತಕ್ಕಂತಹ ಪ್ರದೇಶದಲ್ಲಿ ಬೆಳೆದಂತಹ ಪ್ರಮುಖ ಕಲೆ ಇದು. ಪ್ರಮುಖವಾಗಿ ಮಥುರಾದಲ್ಲಿ ಕಾನಿಷ್ಕನ ತಲೆ ಇಲ್ಲದ ವಿಗ್ರಹ ದೊರೆತಿರ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗುರುತಿಸ್ತೇವೆ. ಇದಿಷ್ಟೇ ಅಲ್ಲದೆ ಈ ಗಾಂಧಾರ ಕಲೆ ಅಂತಕ್ಕಂಥದ್ದೇನಿದೆ, ಇದು ದೇಹ ಮಾತ್ರ ಭಾರತದ್ದು, ಉಳಿದಿದ್ದೆಲ್ಲ ಗ್ರೀಕರದ್ದು ಹಾಗೆ ರೋಮ್ನ ಕೆಲವು ಭಾಗಗಳಿಂದ ಬಂದಂತಹ ಒಂದು ಶೈಲಿಗಳು, ಇಂಡೋ ಪೆಸಿಫಿಕ್ ಶೈಲಿ, ಆ ರೀತಿಯ ಒಂದು ಶೈಲಿಗಳಲ್ಲಿ ಇದು ನಿರ್ಮಾಣ ಆಗಿರ್ತಕ್ಕಂಥದ್ದು. ಕೆಲವೊಂದು ಮೂರ್ತಿಗಳ ಸೌಂದರ್ಯವನ್ನು ಹೆಚ್ಚಿಸೋದಕ್ಕೆ ಈ ಗಾಂಧಾರ ಕಲೆಯನ್ನು ಪ್ರಮುಖವಾಗಿ ಬಳಸಲಾಗ್ತಾ ಇತ್ತು. ಇದನ್ನು ಪ್ರಮುಖವಾಗಿ ನೆನಪಿಟ್ಕೊಳ್ಳಿ, ಮುಂದೆ ಪರೀಕ್ಷೆಗಳಿಗೆ ಉಪಯುಕ್ತವಾಗುತ್ತೆ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ತರಗತಿ. ಈ ತರಗತಿಯಲ್ಲಿ ಕೆಲವು ಶಾಸನಗಳು ಹಾಗೆ ಕೆಲವು ಸಾಮ್ರಾಜ್ಯಗಳ ಬಗ್ಗೆ ತಿಳ್ಕೊಂಡಿದ್ದೇವೆ. ಮುಂದಿನ ತರಗತಿಯಲ್ಲಿ ಮತ್ತಷ್ಟು ಸಾಮ್ರಾಜ್ಯಗಳ ಬಗ್ಗೆ ತಿಳ್ಕೊಳ್ಳೋದಕ್ಕಿದ್ದೇವೆ. ಇಲ್ಲಿ ವಿದೇಶಿಯರ ದಾಳಿಯಲ್ಲಿ ಇವುಗಳ ಒಂದು ಪ್ರಾಮುಖ್ಯತೆಯನ್ನು ನಿಮಗೆ ನಾನು ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ.
ಹಾಗಾಗಿ ಈ ಕಾರ್ಯಕ್ರಮವನ್ನು ನೀವು ಕೇಳೋದಷ್ಟೇ ಅಲ್ಲ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಹಾಗೆ ನಿಮ್ಮ ಪ್ರಶ್ನೆಗಳು ಏನಾದರೂ ಇದ್ದೇ ಇರುತ್ತೆ, ಅವುಗಳನ್ನ ನೀವು ಕಮೆಂಟ್ ಮುಖಾಂತರ ತಿಳಿಸ್ಬೋದು ನಮಗೆ. ಆ ಪ್ರಶ್ನೆಗಳನ್ನು ಆಧರಿಸಿ ನಾವು ಮುಂದಿನ ಸಂಚಿಕೆಗಳಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ಪ್ರಯತ್ನವನ್ನು ಕೂಡ ನಾವು ಮಾಡ್ತೀವಿ ಅಂತ ಹೇಳ್ತಾ, ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಈ ಪ್ರಯತ್ನ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರ ಜೊತೆ ಹಂಚ್ಕೊಳ್ಳಿ. ಕರೆಂಟ್ ಸೆಟ್ಟಿಂಗಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ಮಾತ್ರ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಸಿಗುತ್ತೆ. ಎಲ್ಲ ಉಚಿತವಾಗಿರುತ್ತೆ. ನಮಗೆ ನೀವು ₹1 ಕೂಡ ಕಟ್ಟುವಂಥ ಅವಶ್ಯಕತೆ ಇಲ್ಲ. ಹಾಗಾದರೆ ಮತ್ತೆ ಮುಂದಿನ ತರಗತಿಯಲ್ಲಿ ನಾನು ಮತ್ತಷ್ಟು ವಿಶೇಷತೆಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ, ನನ್ನಿಂದ ಶುರುವಾಗಲಿ. ಎಲ್ರಿಗೂ ನಮಸ್ಕಾರ.